ಸಿಂಹರಾಶಿ ಎಲ್ಲವೂ ಇದೆ, ಆದರೆ ಯಾಕೋ ಸಮಾಧಾನ ಇಲ್ಲ, ಅದೃಷ್ಟದ ಕೊರತೆ ಅಂತ ಹೇಳಬೇಕು. ಪ್ರೇಮಿಗಳಿಗೆ ತುಂಬ ತೊಂದರೆಯಾಗುವಂತಹ ದಿವಸ, ಜೊತೆಗೆ ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಸಂಬಂಧಗಳ ನಡುವೆ ಅಹಂಭಾವ ಬೇಡ, ಈಗೋ ಪ್ರಾಬ್ಲಮ್ ಇರಬಾರ್ದಲ್ಲಿ. ಯಾವಾಗ ನಾನು ಅಥವಾ ನಾನೇ ಅನ್ನುವಂತಹ ಭಾವನೆಗಳು ಹೆಚ್ಚಾಗುತ್ತೋ ಆಗ ಯಾರಲ್ಲೂ ಕೂಡ ನಂಬಿಕೆಯಾಗಲಿ, ಪರಸ್ಪರ ಹೊಂದಾಣಿಕೆಯಾಗಲಿ ಯಾವುದೂ ಕೂಡ ಉಳಿದೇ ಇರತಕ್ಕಂಥದ್ದಾಗುತ್ತೆ. ಅನವಶ್ಯವಾದಂತಹ ವಿಚಾರಗಳಿಂದ ಜಗಳವಾಗುತ್ತೆ, ಮನಸ್ಸು ಹಾಳಾಗುತ್ತೆ, ಯಾವ ಪ್ರಯೋಜನವೂ ಕೂಡ ಇಲ್ಲದೇ ಇರೋ ಹಾಗಾಗುತ್ತೆ. ಹಳೆಯ ಕೆಲಸಗಳನ್ನು, ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣ ಮಾಡಿ. ಕಠಿಣ ಪರಿಶ್ರಮ ಇದೆ, ಆದರೆ ಗಳಿಕೆ ಕಡಿಮೆ, ತುಂಬ ಕಷ್ಟಪಡ್ತೀರಿ, ಆದಾಯ ನೋಡಿದ್ರೆ ಶೂನ್ಯ ಅನ್ನುವ ರೀತಿಯಲ್ಲಿ ಆಗತ್ತೆ. ನನ್ನ ಪ್ರತಿಫಲ ನನಗೆ ಸಿಕ್ಕಲಿಲ್ಲ, ನನ್ನ ಕಷ್ಟ ಅಥವಾ ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಯಾವ ರೀತಿಯಲ್ಲೂ ಕೂಡ ನನ್ನದಾಗಲಿಲ್ಲ ಅನ್ನುವಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ತುಂಬ ಮುಖ್ಯವಾದಂತಹ ಕೆಲವು ಕೆಲಸಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗಳು ಆಗ್ತಕ್ಕಂಥದ್ದಿದೆ. ಹಲವಾರು ಸವಾಲುಗಳು ಎದುರಾಗುತ್ತೆ, ಆದರೆ ಬುದ್ಧಿವಂತಿಕೆಯಿಂದ ಸವಾಲುಗಳನ್ನು ಎದುರಿಸಬೇಕು. ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕೇ ಹೊರತು ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಕರುಣೆ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಹೆಚ್ಚಾಗಿಯೇ ಇರುವಂಥದ್ದು. ಅತಿಯಾದಂತಹ ನಂಬಿಕೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಜೀವನದಲ್ಲಿ ಬಹಳ ಭಾವನಾತ್ಮಕವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಿ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಸಂಕಲ್ಪವನ್ನು ಮಾಡ್ತೀರಿ. ಬಡವರಿಗೆ ಕೈಲಾದಂತಹ ಸಹಾಯವನ್ನು ಮಾಡಿ. ಭಗವಂತ ನಿಮಗೆ ಕೊಟ್ಟಾಗ ಯತ್ಕಿಂಚಿತ್ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಹಲವರಿಗೆ ಮಾರ್ಗದರ್ಶಕರಾಗ್ತೀರಿ. ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಗುರಿಯ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಯಾವ ಗುರಿಯನ್ನಿಟ್ಟುಕೊಂಡು ನಾನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗಲಿ. ಆರೋಗ್ಯದ ಸಮಸ್ಯೆ ಸಣ್ಣದಾಗಿ ಕಾಡಬಹುದು ಅನ್ನುವಂಥದ್ದು. ಕುಟುಂಬದ ಶಾಂತಿಯನ್ನು ಹಾಗೇ ಉಳಿಸ್ಕೊಳ್ಬೇಕು. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನಕರವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಯಾವುದೇ ರೀತಿಯ ಅಶಾಂತಿಗೆ ಅವಕಾಶಗಳು ಬೇಡ ಅನ್ನುವಂಥದ್ದು. ಮದುವೆಯ ವಿಚಾರಕ್ಕೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನು ಸಮಂಜಸವಾಗಿ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಬೇಕಾದಂಥದ್ದು ಮುಖ್ಯವೇ ಹೊರತು ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡುವಂಥದ್ದು ಸರಿ ಅಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಹಣ, ಆಭರಣ ಎಲ್ಲವೂ ಕೂಡ ಇದೆ, ಆದರೆ ದುರಾಸೆ ಮಾತ್ರ ತಪ್ಪಿದ್ದಲ್ಲ. ಇದು ಮನುಷ್ಯನ ಸಹಜ ಸ್ವಭಾವ ಅಂತ ಹೇಳಿ ಅಂದ್ಕೊಳ್ಬಹುದು, ಆದರೆ ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಗಮನಿಸಬೇಕು. ಇರುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕೋಪ ಹೆಚ್ಚಾಗಿ ಎಲ್ಲ ಕೆಲಸಗಳು ಎಡವಟ್ಟಾಗ್ತಕ್ಕಂಥದ್ದು. ಆದರೆ ಆರ್ಥಿಕವಾಗಿ ನೋಡ್ತಾ ಹೋದಾಗ ಹಣದ ಅನುಕೂಲ ಅಥವಾ ನಿಮಗೆ ಲಾಭ ಅನ್ನುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಉತ್ತಮವಾದಂತಹ ಅವಕಾಶ ಇದೆ. ಒಳ್ಳೆಯ ಮನಸ್ಸಿನಿಂದ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಅಥವಾ ಉನ್ನತ ಶಿಕ್ಷಣವನ್ನು ಪಡೀತಾ ಇರತಕ್ಕಂಥವ್ರಿಗೆ ಏನೋ ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳು ಆಗುವಂತಹ ಸೂಚನೆಗಳಿದೆ. ತಪ್ಪು ದಾರಿಯನ್ನು ಬಿಟ್ಟು ಯೋಚನೆಯನ್ನು ಮಾಡಿ. ಯಾವುದೋ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ನಮಗೆ ಕಷ್ಟ ಬರಬಹುದು, ಹಾಗಂತ ತಪ್ಪು ದಾರಿಯನ್ನು ತುಳಿತಕ್ಕಂಥದ್ದು ಒಳ್ಳೆಯದಲ್ಲ. ಕಷ್ಟ ನಿವಾರಣೆ ಆಗುತ್ತೆ, ಒಳ್ಳೆಯ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ಕಾಯಬೇಕಾದಂಥದ್ದು ಮುಖ್ಯವಾಗುತ್ತೆ. ತಪ್ಪು ದಾರಿಯನ್ನು ಹಿಡಿದು ಇನ್ಯಾವುದೋ ಅನರ್ಥಕ್ಕೆ, ಇನ್ಯಾವುದೋ ಸಮಸ್ಯೆಗೆ ಅಥವಾ ಕಾನೂನಾತ್ಮಕವಾದಂತಹ ವಿಚಾರಕ್ಕೊಳಗಾದರೆ ಜೀವನ ಪೂರ್ತಿ ಹಾಳಾಯ್ತಾ, ಇದನ್ನು ಆಲೋಚನೆ ಮಾಡಬೇಕು. ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.